ಧನ್ಯವಾದಗಳನ್ನು ಅರ್ಪಿಸಿದ್ದು ಅವರ ಪಾದಪೂಜೆ ಮಾಡಿದ್ದು ಅದೇ ಸಂಸ್ಕೃತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಅಂತ ಸಂಸ್ಕೃತಿಯನ್ನು ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂತ ಹಿರಿಯರಿಗೆ ನಾವು ನೀವೆಲ್ಲರೂ ಸೇರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಜಾಗತಿಕ ಸ್ವಚ್ಛತಾ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರು ಪೌರ ಕಾರ್ಮಿಕರ ಪಾದ ತೊಳೆದು ಪಾದಪೂಜೆ ನೆರವೇರಿಸುವ ಮೂಲಕ ಅವರಿಗೆ ವಿಶೇಷ ಗೌರವ ಸಲ್ಲಿಸಿದರು. ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀರಾಮ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಅವರ ಸೇವೆಯನ್ನು ಕೊಂಡಾಡಿದರು. ಬಳಿಕ ಮಾತನಾಡಿದ ಅವರು, ಪೌರ ಕಾರ್ಮಿಕರು ಅಭದ್ರತೆ ನಡುವೆ ಸಮಾಜಕ್ಕೆ ಅತ್ಯವಶ್ಯಕವಾದ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಅಗತ್ಯ ಭದ್ರತೆ ಹಾಗೂ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸಿ ನ್ಯಾಯ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಪೌರ ಕಾರ್ಮಿಕರಿಗೆ ಸಮರ್ಪಕ ಸೇವಾ ಭದ್ರತೆ ಇಲ್ಲದಿರುವುದು ವಿಷಾದನೀಯ ಸಂಗತಿ. ನಗರದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು ಸರ್ಕಾರವು ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬೇಕಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಉಲ್ಲೇಖಿಸಿದ ಅವರು, ಸ್ವಚ್ಛತೆ ದೇಶದ ಅಭಿವೃದ್ಧಿಗೆ ಮೂಲಧಾರವಾಗಿದ್ದು ಪ್ರತಿಯೊಬ್ಬರೂ ವೈಯಕ್ತಿಕ ಹಾಗೂ ಪರಿಸರ ಸ್ವಚ್ಛತೆಯತ್ತ ಗಮನ ಹರಿಸಬೇಕು ಎಂದು ಕರೆ ನೀಡಿದರು. ನಗರ ಬಿಜೆಪಿ ಘಟಕದ ಅಧ್ಯಕ್ಷ ದೇವರಾಜ್ ಮಾತನಾಡಿ, ಯಾವುದೇ ಕೆಲಸ ಚಿಕ್ಕದ್ದಲ್ಲ. ಪೌರ ಕಾರ್ಮಿಕರ ಸೇವೆ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿದ್ದು ಅವರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕೆವಿ ಅನಂತ ಪದ್ಮನಾಭ ಅವರು ಪೌರ ಕಾರ್ಮಿಕರ ಕಲ್ಯಾಣ ನಿಧಿಗೆ 10,000 ದೇಣಿಗೆ ನೀಡಿದರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕ ಘಟಕದ ಅಧ್ಯಕ್ಷ ಕುಮಾರ್, ಪೌರ ಕಾರ್ಮಿಕರಾದ ನಾಗಮ್ಮ, ಚಿನ್ನಮ್ಮ, ನಾರಾಯಣಪ್ಪ, ಡಾಕ್ಟರ್ ಸತ್ಯನಾರಾಯಣ ರಾವ್, ನಾರಾಯಣಸ್ವಾಮಿ, ರೂಪ್ಸಿ ರಮೇಶ್, ದೊಡ್ಡಪಾಪಣ್ಣ, ಶ್ರೀನಿವಾಸ್, ಕೃಷ್ಣಮೂರ್ತಿರಾವ್, ರಾಮಕೃಷ್ಣಪ್ಪ, ಪುರುಷೋತ್ತಮ್, ಸೈಯದ್, ಕದೀರ್ ಪಾಷಾ, ಚಲುವರಾಜ್, ಡಿಶ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಎಲ್ಲ ಮಂಡಲದಲ್ಲೂ ತಾಲೂಕುಗಳಲ್ಲೂ ಜಿಲ್ಲಾ ಮಟ್ಟದಲ್ಲೂ ನಮ್ಮ ಪೌರ ಕಾರ್ಮಿಕರನ್ನ ಒಂದು ಉತ್ತೇಜನ ಮಾಡುವ ರೀತಿಯಲ್ಲಿ ಹಾಗೂ ಅವರಿಗೆ ಬೇಕಾದಂತಹ ಒಂದು ಸಹಕಾರವನ್ನು ಕೊಡೋ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಮಂಡಲದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸಿಕಲ್ ರಾಮಚಂದ್ರೇಗೌಡರು ಒಂದು ಸೂಚನೆಯನ್ನು ಹೊರಡಿಸಿರ್ತಾರೆ. ಆ ನಿಟ್ಟಿನಂತೆ ಎಲ್ಲ ತಾಲೂಕಿನಲ್ಲಿ ನಾವೇನು ಇವತ್ತಿನ ದಿವಸ ಪೌರ ಕಾರ್ಮಿಕರನ್ನು ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವರ ಸೇವೆ ಇದೆಯಲ್ಲ, ಈಗಾಗಲೇ ಸುಮಾರು ಮುಖಂಡರು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಾವು ಬೆಳಗ್ಗೆ ಹೇಳೋದಕ್ಕೆ ಮುಂಚೆನೆ ಅವರ ಕೆಲಸವನ್ನು ಶುರು ಮಾಡಿರ್ತಾರೆ. ಜನಸಾಮಾನ್ಯರು ರಸ್ತೆಗೆ ಬರೋಕ್ಕೆ ಮುಂಚೆನೆ ಅವರು ರಸ್ತೆಯನ್ನು ಸ್ವಚ್ಛತೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅವ್ರಿಗೆ ಎಷ್ಟು ಬದ್ಧತೆ ಇದೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಕಸ ಹೊಡೆದಿರಲ್ಲ, ಆದರೆ ಮೊದಲು ಬಂದು ರಸ್ತೆಯನ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಪೂಜ್ಯ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅವರನ್ನ ನಾವು ಗುರುತಿಸಲೇಬೇಕಾಗ್ತದೆ, ಅವ್ರಿಗೆ ವಿಶೇಷವಾದಂತಹ ಗೌರವವನ್ನು ನಾವು ಕೊಡಲೇಬೇಕಾಗ್ತದೆ. ಈಗಾಗಲೇ ಎಲ್ಲ ಮುಖಂಡರು ಮಾತಾಡ್ತಿದ್ರು, ನಮ್ಮ ಕೌನ್ಸಿಲರ್ ನಾರಾಯಣ ಸಾಮಣ್ಣವರು ಎಲ್ಲ ಹೇಳ್ತಾ ಇದ್ರು, ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಈ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅಭದ್ರತೆ ಕಾಡ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಸುಮಾರು ಜನಕ್ಕೆ ಪರ್ಮನೆಂಟ್ ಆಗಿಲ್ಲ. ನಾವು ಆಯುಕ್ತರನ್ನ ಸುಮಾರು ಸರಿ ನಾನು ಮಾತನಾಡಿದಾಗ ಅವರು ಸಹ ಸುಮಾರು ಕಷ್ಟಗಳನ್ನು ಹೇಳಿದ್ದಾರೆ. ಸರಿಯಾಗಿ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸೋರ್ಸಸ್ ಬರ್ತಾ ಇಲ್ಲ ಅಂತ. ಖಂಡಿತವಾಗೂ ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಸೋರ್ಸಸ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಾವು ಪೌರ ಕಾರ್ಮಿಕರಿಗೆ ಒಂದೇ ಅಲ್ಲ, ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಸಹ ನಮ್ಮ ನಗರಸಭಾ ಕಾರ್ಯಾಲಯದ ಕಡೆಯಿಂದ ಮಾಡಬಹುದು. ಅದು ಆ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಒಂದು ನೋವಿದೆ. ಕಾರಣಗಳು ಸುಮಾರು ಇರ್ಬೋದು, ನಾವು ಯಾರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಅದಲ್ಲ. ನಾವು ಇವತ್ತಿನ ಒಂದು ಉದ್ದೇಶವನ್ನು ಏನು ಇಟ್ಕೊಂಡಿದ್ದೀವಿ, ನಮ್ಮ ಪೌರ ಕಾರ್ಮಿಕರನ್ನ ಗೌರವಿಸಬೇಕು, ಅವ್ರನ್ನ ಸನ್ಮಾನಿಸಬೇಕು, ಅದಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಕು ಈ ಕಾರ್ಯಕ್ರಮ ಅಂತ. ಖಂಡಿತವಾಗೂ ನಾವು ಇವತ್ತಿನ ದಿವಸ ಶಪಥ ಮಾಡಿ ಹೇಳ್ತಾ ಇದ್ದೀವಿ, ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗೋದು ಖಂಡಿತ. ನಮ್ಮ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ಪೌರ ಕಾರ್ಮಿಕರು ಅಭದ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭದ್ರತೆಯನ್ನ ಒದಗಿಸ್ತಕ್ಕಂಥ ಕೆಲಸ ನಮ್ಮ ಸಿಕಲ್ ರಾಮಚಂದ್ರಗೌಡರ ಒಂದು ನಾಯಕತ್ವದಲ್ಲಿ ಖಂಡಿತವಾಗಿ ನಮ್ಮ ಶಿಡ್ಲಘಟ್ಟದಲ್ಲಿ ನಾವು ಮಾಡೇ ಮಾಡ್ತೀವಿ. ಅವರ ಅನುಪಸ್ಥಿತಿಯಲ್ಲಿ, ಸಿಕಲ್ ರಾಮಚಂದ್ರಗೌಡ ಅನುಪಸ್ಥಿತಿಯಲ್ಲೂ ಸಹ ನಾವು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ,
ಇವತ್ತು ವಿಶೇಷವಾದಂತಹ ದಿನ. ಇವತ್ತು ನಾವು ಆ ಪೌರ ಕಾರ್ಮಿಕರಿಗೆ ನಮ್ಮ ತಂದೆ ತಾಯಿಯಂದ್ರ ಅವರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡ್ತೀವಿ, ನಮ್ಮ ಅಕ್ಕ ತಂಗಿಯರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡ್ತೀವಿ, ಅದೇ ಸ್ಥಾನದಲ್ಲಿ ಅವ್ರನ್ನೂ ಸಹ ನೋಡೋದ್ರ ಮುಖಾಂತರ ಅವರಿಗೆ ಗೌರವವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಆಯೋಜನೆಗೊಳಿಸಿದ್ವಿ. ಖಂಡಿತವಾಗಿ ಯಾವುದೇ ನಿಮ್ಮ ಕಷ್ಟಗಳಿಗೆ ನಾವು ಹೆಗಲು ಕೊಡ್ತೀವಿ, ನಿಮ್ಮ ಕಷ್ಟಗಳಲ್ಲಿ ನಾವು ಭಾಗಿಯಾಗ್ತೀವಿ, ಯಾವುದೇ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ತೀವಿ. ಖಂಡಿತವಾಗಿ ನಾವು ಈ ಶಿಡ್ಲಘಟ್ಟದಲ್ಲಿ ನೋಡ್ತಾ ಇದ್ದೀವಿ, ಸುಮಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಜೊತೆಗೆ ಯಾರು ಅದನ್ನ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆ ಪೌರ ಕಾರ್ಮಿಕರಿಗೂ ಸಹ ಅಭದ್ರತೆ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇದೆ. ಮೊದಲು ಯಾರು ಅದನ್ನ ತೀರಿಸ್ತಾರೆ, ಯಾರು ಆ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅವರಿಗೆ ಮೊದಲು ನಾವು ಭದ್ರತೆಯನ್ನು ಕೊಟ್ಟಾಗ ಅವರು ಸಹ ಧೈರ್ಯವಾಗಿ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಜ್ವರ ಇರಲಿ, ತಲೆನೋವು ಇರಲಿ, ಬೇರೆ ಏನೇ ಇರಲಿ, ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಅವರು ಬಂದು ರಸ್ತೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿ ನಾವು ಗೌರವಿಸಬೇಕು ಅನ್ನೋದು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸಂಬಂಧಪಟ್ಟ ಪ್ರತಿನಿಧಿಗಳಲ್ಲಿ ಹಾಗೂ ಗೌರವಾನ್ವಿತ ಈ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ, ದಯಮಾಡಿ ಪೌರ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿಬೇಡಿ. ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕು. ಖಂಡಿತವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾದ ಮೇಲೆ ಮಾಡ್ತಕ್ಕಂಥದ್ದು ನಾನು ಏನು ಹೇಳ್ತಾ ಇದ್ದೀನಿ, ಆ ಬದ್ಧತೆಯನ್ನ ಈಗ ಯಾರಿದ್ದಾರೆ ಆ ಬದ್ಧತೆಯನ್ನು ಇಟ್ಕೊಂಡು ದಯವಿಟ್ಟು ಮಾಡಬೇಕು, ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ನಾನು ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊತೀನಿ. ಇದು ಈ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ನಿಶ್ಚಯ ಆಗಿದ್ದು. ಯಾರೆಲ್ಲ ನಮ್ಮ ಮುಖಂಡರಿದ್ದಾರೆ ಅವರು ಹೇಳಿದ್ರು ಇವತ್ತೇ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು, ಯಾಕಂತ ಹೇಳಿದ್ರೆ ಇವತ್ತೇ ಪೌರ ಕಾರ್ಮಿಕರ ದಿನಾಚರಣೆಯನ್ನ ದೇಶದಾದ್ಯಂತ ಮಾಡ್ತಾ ಇರೋದ್ರಿಂದ ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಈ ಪೌರ ಕಾರ್ಮಿಕರ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಕಡಿಮೆ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಹೇಳಿ ಅವರು ಯಾರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ, ಆಯುಕ್ತರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ಅವರು ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಖಂಡಿತವಾಗಿ ಒಳ್ಳೆ ಕೆಲಸ ಅಣ್ಣ, ನಾವು ಪೌರ ಕಾರ್ಮಿಕರನ್ನ ನೀವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗೂ ಎಲ್ರಿಗೂ ಸಹ ಮಾಹಿತಿಯನ್ನು ಕೊಡ್ತೀವಿ, ಅವ್ರನ್ನ ಕರೆಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ. ಯಾಕಂದರೆ ಸಂಜೆ ಆದರೆ ಎಲ್ಲರೂ ಪಾಪ ರೆಸ್ಟಲ್ಲಿ ಇರ್ತಾರೆ, ಆದರೂ ಅವರು ರೆಸ್ಟ್ ಇರ್ತಕ್ಕಂಥ ಸಮಯದಲ್ಲೂ ಸಹ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಎಲ್ರಿಗೂ ಅನ್ಯಂತ ಧನ್ಯವಾದಗಳನ್ನು ಹೇಳ್ತೀನಿ. ಖಂಡಿತವಾಗೂ ನಿಮ್ಮ ಕಷ್ಟದಲ್ಲಿ ನಾವಿರ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.